வழங்கப்படும் என்பதை மகிழ்ச்சியோடு தெரிவித்துக் கொள்கிறேன். சென்னை, ஸ்டான்லி, திருநெல்வேலி, தூத்துக்குடி, செங்கல்பட்டு, திருவாரூர், தருமபுரி மற்றும் கன்னியாகுமரி ஆகிய 7 அரசு மருத்துவக் கல்லூரி மருத்துவமனைகளில் முதலமைச்சரின் விரிவான மருத்துவ காப்பீட்டு திட்டத்தின் கீழ் வழங்கப்படும். ಪಾಲ್ ವಳಂಗುಂ 3,16,000. ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಬಂದಿರೋ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ಶಾಸಕರ ಕ್ಷೇತ್ರ ಪ್ರವಾಸ ಮತ್ತು ಕಚೇರಿ ಕಾರ್ಯನಿರ್ವಹಣೆಗೆ ಹೆಚ್ಚುವರಿ ಸೌಲಭ್ಯಗಳನ್ನು ಘೋಷಿಸಿರುವುದು ಈಗ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಲಭ್ಯ ಇರೋ ಸಮಕಾಲೀನ ಮಾಹಿತಿ ಪ್ರಕಾರ ಶಾಸಕರಿಗೆ ವಾಹನ ಮತ್ತು ವಾಹನ ನಿರ್ವಹಣೆಗೆ ತಿಂಗಳಿಗೆ 75,000 ಹಾಗೆ ವೈಯಕ್ತಿಕ ಸಹಾಯಕನಿಗೆ ತಿಂಗಳಿಗೆ 25,000 ಭತ್ಯೆ ಕೊಡೋ ಘೋಷಣೆ ಮಾಡಲಾಗಿದೆ. ಇದೇ ವೇಳೆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ನೇರವಾಗಿ ಆಲಿಸುವುದಕ್ಕೆ ಶಾಸಕರು ನಿಯಮಿತವಾಗಿ ಕ್ಷೇತ್ರಗಳಲ್ಲಿ ಸಂಚರಿಸಬೇಕಾಗುತ್ತೆ ಅಂತ ಸರ್ಕಾರ ವಾದ ಮುಂದಿಟ್ಟಿದೆ. ಶಾಸಕರು ಮತ್ತು ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸಂಚರಿಸಿ ಜನರ ಅಹವಾಲುಗಳನ್ನು ಆಲಿಸುವುದು ಮತ್ತು ಸರ್ಕಾರಿ ಇಲಾಖೆಗಳ ಜೊತೆ ಸಮನ್ವಯ ಸಾಧಿಸುವುದು ಅವರ ಮೂಲಭೂತ ಕರ್ತವ್ಯಗಳ ಭಾಗ. ಈ ಹಿನ್ನೆಲೆಯಲ್ಲಿ ವಾಹನ ಸೌಲಭ್ಯ ಕೇವಲ ಶಾಸಕರ ವೈಯಕ್ತಿಕ ಅನುಕೂಲಕ್ಕಾಗಿ ಅಲ್ಲದೆ ಕ್ಷೇತ್ರದ ಆಡಳಿತಾತ್ಮಕ ಸಂಪರ್ಕವನ್ನು ಸುಗಮಗೊಳಿಸುವ ವ್ಯವಸ್ಥೆಯಾಗಿದೆ ಅಂತ ಸರ್ಕಾರ ಹೇಳ್ತಿದೆ. ಘೋಷಣೆ ಪ್ರಕಾರ ಒಬ್ಬ ಶಾಸಕರಿಗೆ ತಿಂಗಳಿಗೆ 75,000 ರೂಪಾಯಿ, ಇನ್ನು ವಾಹನ ಚಾಲಕ ಹಾಗೆ ಸಂಬಂಧಿತ ವೆಚ್ಚಗಳಿಗೆ 25,000 ರೂಪಾಯಿ, ಸಹಾಯಕನಿಗೆ ಕೊಟ್ಟರೆ ಒಟ್ಟು 1 ಲಕ್ಷ ರೂಪಾಯಿ ತಿಂಗಳಿಗೆ, ಅಂದ್ರೆ 12 ಲಕ್ಷ ರೂಪಾಯಿ ವರ್ಷಕ್ಕೆ ಪ್ರತಿ ಶಾಸಕರಿಗಾಗುತ್ತೆ. ತಮಿಳುನಾಡು ವಿಧಾನಸಭೆಯಲ್ಲಿ 234 ಸದಸ್ಯರಿರೋದ್ರಿಂದ ಈ ಎರಡೂ ಭತ್ಯೆಗಳನ್ನ ಎಲ್ಲಾ 234 ಶಾಸಕರಿಗೂ ಪೂರ್ಣ ಪ್ರಮಾಣದಲ್ಲಿ ಅನ್ವಯಿಸಿದ್ರೆ ಸರಳ ಲೆಕ್ಕದಲ್ಲಿ ವರ್ಷಕ್ಕೆ ಸುಮಾರು 28.8 ಕೋಟಿ ಆಗುತ್ತೆ. ಆದ್ರೆ ಇದು ಹೊಸ ಕಾರುಗಳ ಖರೀದಿ, ಇಂಧನ, ವಿಮೆ ನಿರ್ವಹಣೆ ಅಥವಾ ಇತರ ಆಡಳಿತಾತ್ಮಕ ವೆಚ್ಚಗಳನ್ನು ಒಳಗೊಂಡಿಲ್ಲ. ಹೀಗಾಗಿ ಸರ್ಕಾರದ ಒಟ್ಟು ಹಣಕಾಸಿನ ಬಾಧ್ಯತೆಯೇ 28.8 ಕೋಟಿಗಿಂತ ಹೆಚ್ಚಾಗಬಹುದು. ಇದು ದಶಕಗಳ ಕಾಲ ಡಿಎಂಕೆ ಹಾಗೆ ಎಐಎಡಿಎಂಕೆ ಪ್ರಾಬಲ್ಯ ಕಂಡ ತಮಿಳುನಾಡಿನ ರಾಜಕೀಯದಲ್ಲಿ ಹೊಸ ಆಡಳಿತದ ಆರಂಭ ಹಂತ ಅಂತಾನೆ ಹೇಳಲಾಗ್ತಾ ಇದೆ. ಸರ್ಕಾರ ತನ್ನ ಮೊದಲ 100 ದಿನಗಳಲ್ಲಿ ಕಲ್ಯಾಣ ಯೋಜನೆಗಳು, ರೈತರಿಗೆ ನೆರವು, ಕೌಶಲಾಭಿವೃದ್ಧಿ ಮತ್ತು ಕೈಗಾರಿಕಾ ಹೂಡಿಕೆಗಳಿಗೆ ಒತ್ತು ಕೊಟ್ಟಿದೆ ಅಂತ ವರದಿಯಾಗಿದೆ. ಹೀಗಿರುವಾಗ ಶಾಸಕರ ಭತ್ಯೆ ವಿಚಾರದಲ್ಲೂ ಕೂಡ ತೆಗೆದುಕೊಂಡಿರೋ ನಿರ್ಧಾರ ಏನಿದೆ, ಇದು ಒಂದಷ್ಟು ಮಂದಿಯ ಗಮನ ಸೆಳೀತಾ ಇದ್ರೆ ಇದನ್ನ ಟೀಕೆ ಕೂಡ ಮಾಡ್ತಾ ಇದ್ದಾರೆ. ಅಕ್ಕಪಕ್ಕ ರಾಜ್ಯದ ಶಾಸಕರು ಕೂಡ ಇದೇ ರೀತಿಯಾದಂತಹ ಘೋಷಣೆ ನಮ್ಮ ರಾಜ್ಯದಲ್ಲೂ ಆಗಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಶಾಸಕರಿಗೆ ವಾಹನ ಮತ್ತು ಸಹಾಯಕ ಸೌಲಭ್ಯ ನೀಡೋದನ್ನ ನೇರವಾಗಿ ಹಣದ ಆಟ ಅಂತ ಕರೆಯೋದು ರಾಜಕೀಯ ಅಭಿಪ್ರಾಯವಾಗಿ ಕೂಡ ಕಾಣಿಸ್ಕೊಳ್ತಾ ಇದೆ. சட்டமன்ற உறுப்பினர்களாக பணியாற்றும் மற்றும் முதலாக சட்டமன்ற உறுப்பினர்களாக தேர்வு செய்யப்பட்ட உறுப்பினர்கள் தங்களது மக்கள் பணியை தோய்வின்றி தொடர்வதற்கும் அவர்கள் தங்களின் தொகுதி பணிகளை திறம்பட மேற்கொள்வதற்கு வசதியாக அனைத்து சட்டமன்ற உறுப்பினர்களுக்கும் அரசு சார்பில் வாகனம் வழங்கப்படும் என்பதை மகிழ்ச்சியோடு தெரிவித்துக் கொள்கிறேன். இந்த உறுப்பினர்களுக்கு அரசு வாங்கி வழங்கும் வாகனத்தை பராமரிக்கும் விதமாக வாகனத்திற்கு ஓட்டுநர், எரிபொருள், வாகன பராமரிப்பு உள்ளிட்ட செலவினங்களுக்காக மாதந்தோறும் ரூபாய் 75,000 வாகன படியாகவும் அலுவலக பணிகளில் உதவி செய்ய ஓர் உதவியாளரை நியமித்துக் கொள்ள மாதந்தோறும் ரூபாய் 25,000 உதவியாளர் படியாகவும் வழங்கப்படும். இதற்காக உரிய சட்டத்தில் திருத்தங்கள் மேற்கொண்டு ஆணைகள் வெளியிடப்படும் என்பதையும். ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.